ಈ ತರದ ಬೆದರಿಕೆಗಳೆಲ್ಲ ನನ್ನ ಕಾಲಿನ ಕಾಸಕ್ಕೆ ಸಮ. ನನ್ನನ್ನು ಯಾರು ಏನು ಮಾಡಕ್ಕಾಗಲ್ಲ. ಆ ನಾಗಿಣಿ ಬಂದ್ರು ಅಷ್ಟೇ, ಯಾರು ಬಂದ್ರು ಅಷ್ಟೇ. ಈ ರುದ್ರನ ಯಾರು ಏನು ಮಾಡಕ್ಕಾಗಲ್ಲ. ಈ ರುದ್ರ ಇಟ್ಟು ಹೆಜ್ಜೆನ ಎಂದು ಕಿಡಲ್ಲ. ಗೆದ್ದೆ ಗೆಲ್ತಾನೆ, ಗೆದ್ದು ತೋರಿಸ್ತಾನೆ. ಯಾರದು? ಯಾರದು? ಅದು ಸರಿ, ದೂರ ದೇವಸ್ಥಾನಕ್ಕೆ ಬರ್ತಿದ್ದೀನಿ ಅಂತ ಮನೇಲಿ ಹೇಳಿ ಬಂದಿದ್ಯಾ ತಾನೆ? ಇಲ್ಲಾಂದ್ರೆ ಸುಮ್ಮನೆ ಮನೇಲಿ ಎಲ್ಲರೂ ಗಾಬರಿ ಆಗ್ತಾರೆ. ಇಲ್ಲ ಮಾವ, ಅರ್ಜುನ್ ಅವ್ರಿಗೆ ಹೇಳಿ ಬಂದಿದ್ದೀನಿ ಬೇಗ ದರ್ಶನ ಮುಗಿಸ್ಕೊಂಡು ಬರ್ತೀನಿ ಅಂತ. ನೀವೇನು ಚಿಂತೆ ಮಾಡಬೇಡಿ. ಹಾಗಾದರೆ ಸರಿ, ಯಾವ ದೇವಸ್ಥಾನಕ್ಕೆ ಹೋಗಬೇಕು ಅದನ್ನೇ ಹೇಳಿಲ್ವಲ್ಲ? ಅದು ಯಾವುದಾದ್ರೂ ಸರಿ ಮಾವ. ದೇವಸ್ಥಾನ ಯಾವುದಾದ್ರೇನು, ದೇವ್ರ ತಾನೇ ಮುಖ್ಯ. ದಾರಿಲಿ ಯಾವ ದೇವಸ್ಥಾನ ಸಿಗುತ್ತೋ ಅಲ್ಲಿ ನಿಲ್ಲಿಸ್ಬಿಡಿ. ಇದೇನು ಅಮೃತ ಹೀಗನ್ಬಿಟ್ಟೆ? ಹಾಗಲ್ಲ ಮಾವ, ಇವತ್ತು ಯಾವುದಾದ್ರೂ 5 ದೇವರ ದರ್ಶನ ಮಾಡ್ಕೊಬರ್ಬೇಕು ಅಂತ ವ್ರತ ಮಾಡ್ಕೊಂಡಿದ್ದೀನಿ. 4 ದೇವಸ್ಥಾನ ಆಯಿತು. ಇನ್ನೊಂದು ಯಾವುದಾದ್ರೂ ದೇವ್ರ ದರ್ಶನ ಆದರೆ ಆಯಿತು ಮಾವ, ವ್ರತ ಮುಗ್ದ ಹಾಗೆ. ಅದು ಸರಿ, ಏನಿವತ್ತು ಬೇರೆ ಥರನೇ ಕಾಣಿಸ್ತಾ ಇದೆಯಲ್ಲ?